ನಮಸ್ಕಾರ ವೀಕ್ಷಕರೇ. ರೋಗ ಅನ್ನೋದು ನಮ್ಮನ್ನ ಹೇಳಿ ಕೇಳಿ ಬರುವಂಥದ್ದಲ್ಲ. ಅದರಲ್ಲೂ ಈ ವೃದ್ಧಾಪ್ಯದ ಕಾಯಿಲೆಗಳಾದ ಹೃದಯಾಘಾತ, ಮಧುಮೇಹ, ರಕ್ತದೊತ್ತಡ ಇವು ಮನುಷ್ಯನನ್ನು ಆಕ್ರಮಿಸಲು ಹೊಂಚು ಹಾಕ್ತಾ ಇರ್ತವೆ. ಒಮ್ಮೆ ಬಂದರೆ ಮತ್ತೆ ಹೋಗೋದು ಕಷ್ಟನೇ. ಆದರೆ ಇಂಥ ದೀರ್ಘಕಾಲದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಆಯುರ್ವೇದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆಯುರ್ವೇದದ ಉಪಯೋಗಗಳನ್ನ ತಿಳ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಈ ಅಗ್ನಿಮಾಂದ್ಯ ಅನ್ನೋ ಸಮಸ್ಯೆ ಬಹಳಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಒಂದು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಇಂಡೈಜೆಷನ್ ಅಂತ ಕೂಡ ಕರಿಬೋದು. ಹಾಗಾದರೆ ಈ ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಇದನ್ನು ತಡೆಗಟ್ಟೋದು ಹೇಗೆ, ಇದಕ್ಕೆ ಸೂಕ್ತ ಪರಿಹಾರ ಏನಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಈ ಒಂದು ಅಗ್ನಿಮಾಂದ್ಯ ಇದು ಆದಷ್ಟು ಜನರಿಗೆ ಗೊತ್ತಿಲ್ಲ. ಅವ್ರು ಏನು ಅಂದ್ಕೊಳ್ತಾರೆ ಅಂತಂದರೆ, ಯಾಕೋ ನಾವು ಊಟ ಮಾಡಿದ್ದು ಜೀರ್ಣ ಆಗ್ತಾ ಇಲ್ಲ, ಯಾಕೋ ಒಂಥರ ಹೊಟ್ಟೆಯಲ್ಲಿ ಉಬ್ಬಸ ಬಂದಂಗೆ ಆಗುತ್ತೆ, ಏನೋ ಮೈಕೈ ಎಲ್ಲ ನೋವು ಅನಿಸುತ್ತೆ, ಯಾಕೆ ಈ ಥರ ಆಗ್ತಾ ಇದೆ ಅಂತಂದಾಗ ಅವ್ರು ಏನು ಅಂದ್ಕೊಳ್ತಾರೆ, ಎಲ್ಲ ಜನರು ನಾವು ಏನು ಅಂದ್ಕೊಳ್ಳೋದು ಅಂತಂದರೆ, ಸಾಮಾನ್ಯವಾಗಿ ನನಗೆ ಅಜೀರ್ಣ ಆಗಿದೆ ಮತ್ತು ಅಜೀರ್ಣ ಒಟ್ಟಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅಥವಾ ತಾವೇ ಏನೋ ಒಂದು ಮೆಡಿಕೇಷನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ ಅಗ್ನಿಮಾಂದ್ಯ ಅನ್ನೋದೇನಿದೆ, ಇದು ಜೀರ್ಣವನ್ನು ಕಡಿಮೆ ಮಾಡುವಂಥ ಒಂದು ಕಾಯಿಲೆ ಅಂತೇಳಿ ಹೇಳ್ಬೋದು. ಈ ಕಾಯಿಲೆ ಹೇಗೆ ಬರುತ್ತಪ್ಪ ಅಂತಂದರೆ, ಹೆಚ್ಚು ನಾವು ಕೆಲಸವನ್ನು ಮಾಡಿ ಯಾವುದೇ ಒಂದು ಕರೆಕ್ಟಾದ ಟೈಮ್ನಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಲಿಲ್ಲ ಅಂತಂದರೆ ಈ ಒಂದು ತೊಂದರೆ ಕಾಣ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಈ ಜ್ವರಗಳು ಬಂದಾಗ ನಾವು ಕ್ರಮೇಣವಾಗಿ ಆಹಾರವನ್ನು ಕಡಿಮೆ ಮಾಡಿಕೊಂಡು ಆ ಆಹಾರವನ್ನು ಬಿಡ್ತಾ ಬರ್ತೀವಿ. ಈಗ ನಾವು ಜ್ವರ ಬರೋಕ್ಕಿಂತ ಮುಂಚೆ ಹಾಲನ್ನು ಕುಡಿತಾ ಇರ್ತೀವಿ. ಜ್ವರ ಬಂದ ಮೇಲೆ ಹಾಲು ನಮಗೆ ಚೆನ್ನಾಗಿ ಅನಿಸಲ್ಲ. ಹಾಲನ್ನು ಹಾಗೇ ಕ್ರಮೇಣವಾಗಿ ಬಿಟ್ಟ ನಂತರ ನಿಮ್ಗೇನಾಗುತ್ತೆ ಅಂತಂದರೆ, ನಾನು ಹಾಲು ಬೇಡ ನನಗೆ ಅಂದಾಗ ಆ ಒಂದು ಹಾಲನ್ನು ಮುಂದಿನ ಸಾರಿ ನೀವು ಕುಡಿದಾಗ ಏನಾಗುತ್ತೆ, ಆ ಹಾಲನ್ನು ಜೀರ್ಣ ಮಾಡುವಂಥ ಒಂದು ಶಕ್ತಿ, ಆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವೋ ಜೀರ್ಣಶಕ್ತಿ, ಜೀರ್ಣ ಮಾಡುವಂಥ ಜಠರ ಅದನ್ನು ಕಳ್ಕೊಂಡ್ಬಿಡುತ್ತೆ. ಇದಕ್ಕೆ ನಾವು ಅಗ್ನಿಮಾಂದ್ಯ ಅಂತ ಹೇಳ್ತೀವಿ. ಈಗ ಯಾವುದೇ ರೀತಿಯ ಆಹಾರವನ್ನು ಸೇವಿಸುವನ್ನು ರೂಢಿಯಲ್ಲಿಟ್ಕೊಂಡು ಒಂದೇ ಸಾರಿ ಅದನ್ನು ಬಿಟ್ಟು ಮತ್ತೆ ಕೆಲವು ವರ್ಷಗಳ ನಂತರ ನಾವು ಅದನ್ನು ರೂಢಿಸ್ಕೊಂಡಾಗ ಆ ಒಂದು ಆಹಾರವನ್ನು ಜೀರ್ಣ ಮಾಡುವ ಶಕ್ತಿ ನಮ್ಮ ಜಠರಕ್ಕೆ ಇರೋದಿಲ್ಲ. ಎಲ್ಲಕ್ಕಿಂತ ಈಗ ಜಾಸ್ತಿ ತಿನ್ನೋದು ತಪ್ಪು, ಕಡಿಮೆ ತಿನ್ನೋದು ತಪ್ಪು. ಒಂದು ಸಮತೋಲನ ಆಹಾರವನ್ನು ತಿನ್ನೋದು, ಎಲ್ಲ ಹಣ್ಣುಗಳನ್ನು, ವೆಜಿಟೇಬಲ್ಸನ್ನು, ತರಕಾರಿ ಸೊಪ್ಪುಗಳನ್ನು, ಅನ್ನವನ್ನು, ರಾಗಿಯನ್ನು, ಆದಷ್ಟು ಇವನ್ನೆಲ್ಲ ಸಮತೋಲನವಾಗಿ ನಾವು ಆಹಾರವನ್ನು ದಿವಸಕ್ಕೆ ನಾವು ಸೇವಿಸಿದರೆ ಒಳ್ಳೆ ಉತ್ತಮವಾದಂಥ ಜೀರ್ಣಶಕ್ತಿ ಆಗುತ್ತೆ ಮತ್ತು ಯಾವುದೇ ರೀತಿಯ ತೊಂದರೆಗಳು ನಮಗೆ ಇರೋದಿಲ್ಲ. ಈಗ ಕೆಲವರು ಹೇಳ್ತಾರೆ, ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ, ನನಗೆ ಸಮತೋಲನದ ಆಹಾರ ಹೇಗೋ ನಾನು ಕಟ್ಟಿಸ್ಕೊಂಡು ಬರ್ಬೋದು, ಬುತ್ತಿನೋ ಅಥವಾ ನಾನು ಡಬ್ಬದಲ್ಲಿ ಕಟ್ಟಿಸ್ಕೊಂಡು ಬರ್ಬೋದು, ಆದರೆ ನಾನು ಅದನ್ನು ಟೈಮಿಗೆ ಕರೆಕ್ಟಾಗಿ ತಿನ್ನೋಕ್ಕಾಗ್ತಾ ಇಲ್ಲ ಅಂಥೇಳಿ ಕೆಲವರು ಹೇಳ್ತಾರೆ. ಅದು ಅಂಥ ಒಂದು ಟೈಮ್ನಲ್ಲಿ ನೀವು ಒಂದು ಕೆಲಸ ಮಾಡಿ, ಈಗ ನಿಮಗೆ ಬೆಳಿಗ್ಗೆ 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ಈಗ ನಿಮಗೆ ಮಧ್ಯಾಹ್ನದ ಊಟ 3 ಗಂಟೆಗೋ 4 ಗಂಟೆಗೆ ಆಗ್ತಾ ಇದ್ದರೆ ಆ ಮಧ್ಯದಲ್ಲಿ ಹಣ್ಣಿನ ರಸವನ್ನು ಅಥವಾ ಒಂದು ಗ್ಲಾಸು ಮಜ್ಜಿಗೆಯನ್ನು ಕುಡಿಯೋ ಒಂದು ಅಭ್ಯಾಸವನ್ನು ಇಟ್ಕೊಳ್ರಿ. ಯಾಕಂತಂದರೆ ಮಧ್ಯದಲ್ಲಿ ಊಟವನ್ನು ನಾವು ಮಾಡಲಾರ್ದಾಗ ಆ ಒಂದು ಗ್ಯಾಪ್ ಬಂದಾಗ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥ ತೊಂದರೆಗಳು ಹೆಚ್ಚಾಗಿರುತ್ತೆ. ಆವಾಗ ನಿಮ್ಗೇನು ಅನಿಸುತ್ತೆ, ನನಗೆ ಅಜೀರ್ಣ ಆಗ್ತಾ ಇದೆ, ತಿಂದಿದ್ದು ಕರಗ್ತಾ ಇಲ್ಲ, ಏನೋ ಒಂಥರ ಒಂದು ತೊಂದರೆಗಳು, ತಲೆನೋವು ಬರುತ್ತೆ, ಕಣ್ಣು ಒಂಥರ ಆಯಾಸ ಆದಂಗೆ ಆಗುತ್ತೆ, ಯಾಕೋ ಒಂಥರ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕುತ್ಕೊಳ್ಬೇಕು ಅನಿಸ್ತಾ ಇದೆ, ಹೊಟ್ಟೆ ಒಂಥರ ಉಪ್ಸ ಬರ್ತಾ ಇದೆ ಅನ್ನೋ ಇವೆಲ್ಲ ತೊಂದರೆಗಳಿಗೆ ನಾವು ಅಗ್ನಿಮಾಂದ್ಯ ಅಂತೇಳಿ ಹೇಳ್ತೀವಿ. ಇಂಥ ಒಂದು ಕಾಯಿಲೆಗೆ ನಾವಿವತ್ತು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ಧ್ಯಾನ ವಹಿಸಿ ಅಂಥ ಒಂದು ಪ್ರಯೋಗವನ್ನು ನೋಡಿ ನೀವು ಅದರ ಪ್ರಯೋಗವನ್ನು ಮಾಡಿ ನಂತರ ಅದರ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಿ. ಈ ಅಗ್ನಿಮಾಂದ್ಯದಲ್ಲಿ ಇನ್ನೊಂದು ತೊಂದರೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಕೆಲವೊಂದು ಸಾರಿ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಇವರು ಏನು ಮಾಡಬೇಕು ಅಂತಂದರೆ, ಆದಷ್ಟು ಹೆಚ್ಚು ನೀರನ್ನು ಬಳಸಬೇಕು ಮತ್ತು ಸೇವಿಸಬೇಕು. ಅದಲ್ಲದೆ ಆ ನೀರನ್ನು ನೀವು ಕುದಿಸಿದಂಥ ನೀರನ್ನು ಆರಿಸಿ ಕುಡಿಯೋದು ಏನು ಕ್ರಮ ಇದೆ, ಅದು ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಕೊಡುತ್ತೆ. ಮತ್ತು ಬೆಳಿಗ್ಗೆ ಎದ್ದ ನಂತರ ನೀವು 1 ಗ್ಲಾಸ್ ಬಿಸಿ ನೀರನ್ನು, ಸಣ್ಣ ಪುಟ್ಟ ಗ್ಲಾಸ್ನಲ್ಲಿ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯೋದು ಆ ಒಂದು ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ, ಕರುಳಿನ ಆ ಒಂದು ಜೀರ್ಣ ಆಗುವಂಥ ಪ್ರೊಸೆಸ್ ಏನಿರುತ್ತೆ ಅಂಥ ಒಂದು ಟ್ರ್ಯಾಕ್ನಲ್ಲಿ ನೀವು ನೀರನ್ನು ಕುಡಿದಾಗ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತೆ. ಆದ್ದರಿಂದ ಮತ್ತು ಮಲವಿಸರ್ಜನೆ ಕೂಡ ಸರಳವಾಗುತ್ತೆ ಮತ್ತು ಯಾವುದೇ ರೀತಿಯ ತೊಂದರೆಗಳು ನಿಮ್ಗೆ ಆಗಬರಲ್ಲ. ಸೊ ಅದಕ್ಕೆ ನಾವು ಅಗ್ನಿಮಾಂದ್ಯ ಅಂತ ಹೇಳ್ತಾ ಇದ್ದೀವಿ. ಅಗ್ನಿಮಾಂದ್ಯದ ಬಗ್ಗೆ ಹೆಚ್ಚಾಗಿ
ನಾನಿವತ್ತು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ನಿಮಗೆಲ್ಲ. ತುಂಬ ಒಂದು ಅನುಕೂಲ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ಪ್ರಯೋಗಗಳನ್ನು ನೋಡಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಈ ಅಗ್ನಿಮಾಂದ್ಯದ ಸಮಸ್ಯೆ ಅಂದರೆ ಇಂಡೈಜೆಷನ್ ಪ್ರಾಬ್ಲಮ್ ಹೇಗೆ ಉಂಟಾಗುತ್ತೆ, ಹಾಗೆ ಇದನ್ನು ಹೇಗೆ ತಡೆಗಟ್ಬೋದು, ಇದಕ್ಕೆ ಪರಿಹಾರ ಏನಿದೆ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈ ಅಗ್ನಿಮಾಂದ್ಯದ ಸಮಸ್ಯೆಗೆ ಮನೆಯಲ್ಲೇ ಸುಲಭವಾದ ರೀತಿಯಲ್ಲಿ ಹೇಗೆ ಮನೆ ಔಷಧನ ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು, ಹಸಿ ಶುಂಠಿ, ತುಳಸಿ ದಳ ಹಾಗೂ ಕರಿಮೆಣಸಿನಕಾಳು ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಇದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪುಟಾಣಿಗೆ 1 ಟೀ ಸ್ಪೂನಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನಕಾಳನ್ನು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಒಂದು 6 ರಿಂದ 7 ತುಳಸಿ ದಳಗಳನ್ನು ಹಾಕ್ಕೊಳ್ಬೇಕು. ಇದು ಈಗ ಸಿದ್ಧವಾಗಿದೆ. ಒಂದು ಗ್ಲಾಸು ನೀರನ್ನು ನಾವೀಗ ಮೊದಲಿಗೆ ಕುದಿಸಿ ಅದಕ್ಕೆ ಇದನ್ನು ಹಾಕಿಕೊಂಡು ಈಗ ಈ ನೀರಿಗೆ ನಾವು ಪುಟಾಣಿಯಲ್ಲಿ ಕುಟ್ಕೊಂಡಂತಹ ಈ ಒಂದು ಮಿಶ್ರಣ ಏನಿದೆ ಇದನ್ನು ನಾವು ಹಾಕ್ಕೊಳ್ಬೇಕು. ಇದು ಜಾಸ್ತಿ ಕುದಿಸುವಂಥ ಒಂದು ಏನು ಕ್ರಮ ಇದೆ ಅದು ಬೇಡ. ಸ್ವಲ್ಪ ಒಂದು ಕುದಿ ಬಂದರೆ ಸಾಕಿದು. ಕುದಿ ಬಂದ ನಂತರ ಇದನ್ನು ನಾವು ಸೋಸ್ಕೊಂಡ್ಬಿಟ್ಟು ನಂತರ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾವು ಸೇವಿಸಬೇಕು. ಈಗ ಇದನ್ನು ಯಾವ ರೀತಿ ಸೇವಿಸಬೇಕು? ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಸೇವಿಸಬೇಕು. ಇದನ್ನು ನೀವು ಬಿಸಿ ಬಿಸಿಯಾಗಿ ಸೇವಿಸಬೇಕಾಗತ್ತೆ. ದಿವಸಕ್ಕೆ 1 ಬಾರಿ ಮಾತ್ರ 1 ಗ್ಲಾಸಿನಷ್ಟು. ಈಗ ನಿಮ್ಮ ಚಿಕ್ಕ ಮಕ್ಕಳಿದ್ರೂ ಕೂಡ ಒಂದು ಕಡಿಮೆ ಪ್ರಮಾಣದಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು, ಚಿಕ್ಕ ಲೋಟದಲ್ಲಿ ಅರ್ಧ ಗ್ಲಾಸಿನಷ್ಟು ಕೂಡ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಕೊಟ್ಟರೆ ತುಂಬ ಒಳ್ಳೆಯ ಜೀರ್ಣಶಕ್ತಿ ಬರುತ್ತೆ ಅಂತೇಳಿ ಹೇಳ್ಬೋದು. ಅಗ್ನಿಮಾಂದ್ಯ ಅಂತಂದರೆ ನಾನು ಮುಂಚೆ ಹೇಳಿದ ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಗ್ನಿಮಾಂದ್ಯದಂದರೆ ಈ ಒಂದು ಇಂಡೈಜೆಷನ್, ಕಡಿಮೆ ಪ್ರಮಾಣದಲ್ಲಿ ಡೈಜೆಷನ್ ಆಗೋದು, ಅಂದರೆ ಆ ಶಕ್ತಿ ಏನಿರುತ್ತೆ ಕಳೆದುಕೊಂಡು ಬಿಟ್ಟಿರುತ್ತೆ ನಮ್ಮ ಜಠರ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ, ಅದನ್ನು ಒಳ್ಳೆ ರೀತಿಯಲ್ಲಿ ಆಗಬೇಕು ಜೀರ್ಣ ಅನ್ನೋದಕ್ಕೆ ಇದು ತುಂಬ ಉಪಯುಕ್ತವಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಈಗ ಈ ಕಷಾಯ 1 ಬಾಯ್ಲ್ ಬಂದರೆ ಸಾಕು. ಅದನ್ನು ನಾವು ಸೋಸ್ಕೊಂಡು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯ ನಾವು ಜೇನುತುಪ್ಪವಾಗಲಿ ಸಕ್ಕರೆ ಯಾವುದೂ ಹಾಕ್ಕೊಂಡಿಲ್ಲ. ಇದೇ ರೀತಿ ಇದನ್ನು ಸೇವಿಸಬೇಕು. ಈಗ ಕೊನೆಯದಾಗಿ ವೀಕ್ಷಕರೇ, ಇದಕ್ಕೆ ನಾವು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡಬೇಕು. ಇಷ್ಟು ಹಿಂಡಿದ ನಂತರ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಈ ನಿಂಬೆಹಣ್ಣು ಬೆರೆಸಿದಂಥ ಈ ಒಂದು ಕಷಾಯ ಸಿದ್ಧವಾಗಿದೆ. ಅಗ್ನಿಮಾಂದ್ಯ ನಿವಾರಿಸಲು ಮನೆಯೌಷಧ ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಹಸಿ ಶುಂಠಿ, ತುಳಸಿ ದಳ ಮತ್ತು ಕರಿಮೆಣಸಿನ ಕಾಳು. ತಯಾರಿಸುವ ವಿಧಾನ: ಮೊದಲು ಪುಟಾಣಿಗೆ 1 ಟೀ ಸ್ಪೂನ್ ಹಸಿ ಶುಂಠಿ, ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಕಾಳು, 6 ರಿಂದ 7 ತುಳಸಿ ದಳಗಳನ್ನು ಹಾಕಿ ಜಜ್ಜಿಕೊಳ್ಳಿ. ನಂತರ ಪಾತ್ರೆಗೆ 1 ಲೋಟ ನೀರು, ಜಜ್ಜಿದ ಮಿಶ್ರಣ ಹಾಕಿ 1 ಕುದಿ ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡು ಇದಕ್ಕೆ 1/4 ಭಾಗ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದರೆ ಅಗ್ನಿಮಾಂದ್ಯ ನಿವಾರಿಸಲು ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ ಈ ಅಗ್ನಿಮಾಂದ್ಯದ ಸಮಸ್ಯೆ ಅಂದರೆ ಇಂಡೈಜೆಷನ್ ಪ್ರಾಬ್ಲಮ್ಗೆ ಹೇಗೆ ಶುಂಠಿ, ನಿಂಬೆಹಣ್ಣು ಮತ್ತು ತುಳಸಿ ಎಲೆಗಳನ್ನ ಉಪಯೋಗಿಸಿ ಒಂದು ಮನೆ ಔಷಧ ತಯಾರಿಸಿದ್ವಿ ಅಂತ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಸ್ನೇಹಿತರೆ ಬನ್ನಿ, ಈಗ ಇಂಡೈಜೆಷನ್ ಪ್ರಾಬ್ಲಮ್ ಅಂದರೆ ಈ ಅಗ್ನಿಮಾಂದ್ಯದ ಸಮಸ್ಯೆಗೆ ಹೇಗೆ ಮತ್ತೊಂದು ಮನೆ ಔಷಧ ತಯಾರಿಸ್ಬೋದು ಈ ಜೀರಿಗೆ ಮತ್ತು ಮೆಣಸನ್ನು ಉಪಯೋಗಿಸಿ ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಓಮಕಾಳು, ಇಂಗು, ಕರಿಮೆಣಸಿನಕಾಳು, ಜೀರಿಗೆ ಹಾಗೂ ಮೆಂತೆಕಾಳು ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಪುಟಾಣಿಗೆ ಕರಿಮೆಣಸಿನಕಾಳು, ಇಂಗು ಮತ್ತು ಮೆಂತೆಕಾಳನ್ನು ಹಾಕ್ಕೊಂಡ್ಬಿಟ್ಟು ನಾವು ಜಜ್ಕೊಳ್ಬೇಕು.
1/4 ಟೀ ಸ್ಪೂನಷ್ಟು ಕರಿಮೆಣಸಿನಕಾಳು, 1/4 ಟೀ ಸ್ಪೂನಷ್ಟು ಓಂಕಾಳು, ಚಿಟಿಕೆಯಷ್ಟು ಇಂಗು, 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಗೂ ಈ ಜೀರಿಗೆ ಏನಿದೆ ಇದನ್ನು ನಾವು ನೀರನ್ನು ಕುದಿಯುವಾಗ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ, ಇಷ್ಟು ಸಾಕು. ಈಗ ಒಂದು ಗ್ಲಾಸನ್ನು ಕೊಡಿ, ನೀರು ಹಾಕ್ಕೊಳ್ಬೇಕು ಒಂದು ಪಾತ್ರೆಗೆ. ಇದಕ್ಕೆ ಮೊದಲಿಗೆ 1 ಟೀ ಸ್ಪೂನಷ್ಟು ನಾವು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಇದು ಒಂದು ಕುದಿ ಬರೋವರೆಗೆ ಕುದಿಸ್ಬೇಕಾಗತ್ತಾ? ಹೌದು, ಒಂದು ಕುದಿ ಬರುವವರೆಗೂ ಇದು ಕುದಿಬೇಕು. ಇದು ಕುದ್ದ ನಂತರ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಹಾಕಿ ಮತ್ತೊಂದು ಕುದಿ ಬಂದ ನಂತರ ನಾವು ಇದನ್ನು ಸೋಸ್ಕೊಳ್ಬೇಕು. ಇದಕ್ಕೆ ನೀವು ಒಂದು 1/4 ಟೀ ಸ್ಪೂನಷ್ಟು ಕಪ್ಪುಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗೇನೂ ಕುಡಿದ್ರೂ ಕೂಡ ಒಳ್ಳೆಯ ಜೀರ್ಣಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅಗ್ನಿಮಾಂದ್ಯ ಅಂತಂತಂದರೆ ಜೀರ್ಣಶಕ್ತಿ ಕಡಿಮೆ ಆಗಿರುವಂಥ ದೇಹಕ್ಕೆ ಇದು ತುಂಬ ಉತ್ತಮಕಾರಿಯಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಈಗ ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಈಗೊಂದು ಮನೆ ಔಷಧ ಈ ಹಸಿವನ್ನ ಏನಾದರೂ ಹೆಚ್ಚಿಸುತ್ತಾ? ಹಸಿವನ್ನು ಹೆಚ್ಚಿಸುತ್ತೆ, ಮತ್ತು ನಾವು ಆಹಾರ ಸೇವಿಸಿದ್ದು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತೆ, ಅಂದರೆ ಜೀರ್ಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಈಗ ಕಿರಣ್ಮಯಿಯವರು ಇದು ನೀರು ಕುದೀತಾ ಇದೆ, ನಾವು ಮಾಡಿಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ಜೀರ್ಣಶಕ್ತಿ ಹೆಚ್ಚಿಸುವಂಥ ಈ ಒಂದು ಕಷಾಯ ನೀವು ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಈ ಮೆಣಸಿನ ಕಾಳನ್ನು ಕಡಿಮೆ ಪ್ರಮಾಣದಲ್ಲಿ ನೀವು ಬಳಸಬೇಕಾಗತ್ತೆ. ಹೆಚ್ಚು ಬಳಸಿದರೆ ಆ ಮಕ್ಕಳಿಗೆ ಒಂದು ಡೈಜೆಷನ್ ಆಗುತ್ತೆ, ಆದರೆ ಸ್ವಲ್ಪ ಅವರಿಗೆ ಉಷ್ಣ ಕೂಡ ಹೆಚ್ಚಬಹುದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕರಿಮೆಣಸಿನ ಕಾಳನ್ನು ಮಕ್ಕಳಿಗೆ ಯೂಸ್ ಮಾಡುವಾಗ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ನೋಡಿ, ಈಗ ಇದು ಬಾಯ್ಲ್ ಆಗ್ತಾ ಇದೆ. ಒಂದು 2 ಕುದಿ ಬಂದ್ಬಿಟ್ರೆ ಸಾಕು, ಜಾಸ್ತಿ ಕುದಿಸುವ ಒಂದು ಅವಶ್ಯಕತೆ ಇಲ್ಲ. ಒಂದು 2 ಕುದಿ ಈಗ ಬಂದಿದೆ, ಇದನ್ನು ನಾವೀಗ ಆಫ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಕರಿಮೆಣಸಿನಕಾಳು, ಓಂಕಾಳು ಹಾಗೂ ಇಂಗ್ ಬೆರೆಸಿದಂಥ ಒಂದು ಕಷಾಯ ನಾವು ಸಿದ್ಧಪಡಿಸಿದ್ದೀವಿ. ಇದನ್ನು ನೀವು ದಿವಸಕ್ಕೆ 1 ಬಾರಿ ತೆಗೆದುಕೊಂಡ್ರೆ ಬೆಳಿಗ್ಗೆ ತಿಂಡಿ ತಿಂದ ನಂತರ ಒಂದು ಸಾರಿ ನೀವು ಸೇವಿಸೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಮತ್ತು ಇದಕ್ಕೆ ಕೆಲವರು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿ ಕುಡಿತಾರೆ, ಅದು ಕೂಡ ಮಾಡ್ಬೋದು. ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಕೊಡುತ್ತೆ. ಆದರೆ ಇಲ್ಲಿ ತುಂಬ ಸುಲಭವಾದಂಥ ಒಂದು ಸರಳ ರೀತಿಯಲ್ಲಿ ನಾವು ತಯಾರಿಸಿದ್ದೇವೆ. ಇದನ್ನು ನೀವು ದಯವಿಟ್ಟು ಮನೆಯಲ್ಲಿ ಪ್ರಯತ್ನಿಸಿ ಇದರ ಉಪಯೋಗಗಳನ್ನು ಪಡ್ಕೊಳ್ಬಹುದು. ಈಗ ಈ ಒಂದು ಕಷಾಯ ಸಿದ್ಧವಾಗಿದೆ. ಅಗ್ನಿಮಾಂದ್ಯ ನಿವಾರಿಸಲು ಮನೆಯೌಷಧ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯಕಾಳು, ಇಂಗು, ಓಂಕಾಳು, ಕರಿಮೆಣಸಿನಕಾಳು ಮತ್ತು ಜೀರಿಗೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1/4 ಟೀ ಚಮಚ ಕರಿಮೆಣಸಿನಕಾಳು, 1/4 ಟೀ ಸ್ಪೂನ್ ಓಂಕಾಳು, ಚಿಟಿಕೆ ಇಂಗು, ಮೆಂತ್ಯಕಾಳು ಹಾಕಿ ಜಜ್ಜಿಕೊಳ್ಳಿ. ನಂತರ ಪಾತ್ರೆಗೆ ನೀರು, 1 ಟೀ ಸ್ಪೂನ್ ಜೀರಿಗೆ ಹಾಕಿ 1 ಕುದಿ ಕುದಿಸಿದ ನಂತರ ಜಜ್ಜಿದ ಮಿಶ್ರಣ ಹಾಕಿ 2 ಕುದಿ ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡ್ರೆ ಅಗ್ನಿಮಾಂದ್ಯ ನಿವಾರಿಸಲು ಮನೆ ಔಷಧ ಸಿದ್ಧ.